ಶ್ರೀ ಗುರು ಶಿವಾನಂದ ಸಂತಾನ ಸತ್ಕೀರ್ತಿ ಸಂಪ್ರದಾಯದ ಸಾರ್ವಭೌಮ ಜಗದ್ಗುರು ಶಿವಾನಂದರ ಪರಮ ಪವಿತ್ರವಾಗಿರತಕ್ಕಂಥ ಅಡಿದಾವರಿಗಳನ್ನು ಎಲ್ಲ ಹೃದಯ ಮಂದಿರದಲ್ಲಿ ಧ್ಯಾನ ಮಾಡುತ್ತಾ ಈ ಪುಣ್ಯ ಕ್ಷೇತ್ರದ ಅಧಿಷ್ಠಾನ ಮೂರ್ತಿಗಳಾಗಿರ್ತಕ್ಕಂಥ ಸದ್ಗುರು ಪಂಡಿತ್ ಬಸವರಾಜರ ಪರಮ ಪವಿತ್ರವಾಗಿರ್ತಕ್ಕಂಥ ಚರಣಾರವಿಂದವನ್ನು ಎಲ್ಲ ಹೃದಯ ಮಂದಿರದಲ್ಲಿ ಧ್ಯಾನ ಮಾಡುತ್ತಾ ಮಮ ಗುರುಗಳಾಗಿರ್ತಕ್ಕಂಥ ಮತಿಗೆ ಮಂಗಲನಿತ್ತರು, ಬುದ್ಧಿಯನ್ನಿತ್ತರು, ಜಿಜ್ಞಾಸಿಗಳಿಗೆ ಜ್ಞಾನವನ್ನು ಕೊಡ್ಕೊಂತಕ್ಕಂಥ ಸದ್ಗುರು ಪಂಡಿತ್ ಸದಾಶಿವ ಅಪ್ಪಾಜಿ ಅವರ ದಿವ್ಯ ಅಡಿದಾವರಿಗಳಿಗೂ ನತಮಸ್ತಕಗಳಾಗಿ ಈ ಸದ್ಯ ಈ ಪೀಠದ ಅಧಿಪತಿಗಳಾಗಿರತಕ್ಕಂಥ ಸದ್ಗುರು ಪಂಡಿತ್ ಶ್ರೀ ಶ್ರೀ ಸದಾ ಶ್ರವಣ ಕುಮಾರ ಅಪ್ಪಾಜಿ ಅವರ ದಿವ್ಯ ಅಡಿದಾವರಿಗಳಿಗೂ ಕೂಡ ಅನಂತ ಅನಂತ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಈ ಪುರಾಣದ ಪುಣ್ಯ ನಾಯಕರಾಗಿರ್ತಕ್ಕಂಥ ಶಿವಶರಣಿ ಹೇಮರೆಡ್ಡಿಯ ಮಲ್ಲಮ್ಮನ ದಿವ್ಯ ಅಡಿದಾವರಿಗಳಿಗೂ ಎನ್ನ ನಾಲಿಗೆ ಮೇಲೆ ನೆನೆದು ಈ ಕಾರ್ಯಕ್ರಮಕ್ಕೆ ಶೋಭೆ ತರತಕ್ಕಂಥ ಗುರುದೇವ ಭಜನಾ ಮಂಡಳಿಗೂ ಕೂಡ ನಮಸ್ಕಾರಗಳನ್ನು ಹೇಳುತ್ತಾ ಈ ಕಾರ್ಯಕ್ರಮಕ್ಕೆ ಪಾಲ್ಗೊಂಡಿರ್ತಕ್ಕಂಥ ಶರಣರು ಶರಣಿಯರು ತಮ್ಮೆಲ್ಲರ ಅಂತರಾತ್ಮಕನ್ನು ಕೂಡ ಶರಣಾರ್ಥಿಗಳು. ಇವತ್ತಿನ ವಿಶ್ಲೇಷಣವಾಗಿರತಕ್ಕಂಥ ಪೀಠಿಕೆಯನ್ನು ಕಟ್ಟಿಕೊಂಡು ಪುರಾಣವನ್ನು ಪ್ರಾರಂಭ ಮಾಡೋಣ ಅಂತ. ಇವತ್ತಿನ ಪೀಠಿಕೆಯಲ್ಲಿ ಏನು ಬರುತ್ತದೆ? ವಿರಾಗಿಣಿ ಆಗಿರತಕ್ಕಂಥ ಅಕ್ಕ ಮಹಾದೇವಿ ವಚನದಲ್ಲಿ ಬಹಳ ಅಮೃತವಾಗಿರತಕ್ಕಂಥ ವಚನವನ್ನ ಬಹಳ ನಮಗ ತಿಳುವಳಿಕೆ ಬರುವಂಗ ಆ ವಚನವನ್ನ ಉಣಬಡಿಸಿದ್ದಾಳೆ ಅಂತ. ಏನು? ನರ ಜನ್ಮವನ್ನೇ ತೊಡೆದು ಹರ ಜನ್ಮವನ್ನೇ ಮಾಡಿದ ಗುರುವೆ, ಭವ ಬಂಧನವ ಬಿಡಿಸಿ ಪರಮ ಸುಖವ ತೋರಿದ ಗುರುವೆ, ಭವಿ ಎಂಬುದು ತೊಡೆದು ಭಕ್ತಿಯನ್ನೆನಸಿದ ಗುರುವೆ, ಚನ್ನಮಲ್ಲಿಕಾರ್ಜುನ ಕೈವಶಕ್ಕೆ ಕೊಟ್ಟು ಗುರುವೆ ನಮೋ ನಮೋ ಅಂತ ಬಹಳ ಅದ್ಭುತವಾಗಿರ್ತಕ್ಕಂಥ ವಚನದಲ್ಲಿ ನೆನೆಸಿಕೊಂಡಿದ್ದಾಳೆ. ನರ ಜನ್ಮವನ್ನು ಅಂತಂದ್ರ ಏನು ಅಮ್ಮ ವಿಚಾರ ಮಾಡಿದಾಳೆ. ಯಪ್ಪ, ಈ ಭೂಲೋಕದ ನನ್ನ ತಂದೆ ಇಳಿಸಿಯಪ್ಪ, ನರ ಜನ್ಮಕ್ಕನ್ನ ನನಗೆ ತೊಡ್ಕೊಳ್ಳೋ ಹಂಗ ಮಾಡಬೇಡ ತಂದೆ, ನನಗ ಹರ ಜನ್ಮವನ್ನ ಕೊಡು, ನನಗ ಶಿವನ ಧ್ಯಾನ ಮಾಡುವಂತ ನರ ಜನ್ಮವನ್ನು ಕೊಡು. ಯಾವಾಗ ಕೇಳ್ಕೊಂಡಳಪ್ಪ ಅಂತಂದ್ರ ಭೂಮಿಗೆ ಬಿದ್ದ ತಕ್ಷಣನೇ ಕೇಳ್ಕೊಂಡಳಂತ ನೋಡ್ರಿ ಈ ವಚನ. ಈ ಭೂಲೋಕದ ಈ ಭೂಮಿಗೆ ಯಾವಾಗ ಬಂದ್ಲೋ ಅವತ್ತನ ಇದು ಈ ವಚನದೊಳಗೆ ಎಷ್ಟು ಅಮೃತ ಅದ ನೋಡ್ರಿ. ಜೀವನ ಪಾವನಾಗುವಂಥದ್ದು. ಅಂದಾಗ ಹೇಳಿದ್ಲು, ಯಪ್ಪ ಇದು ನರಜನ್ಮವನ್ನೇ ನಮ್ನ ಕೊಡಬೇಡ, ಈ ಭವಬಂಧನದೊಳಗ ನನ್ನ ಕಳಿಸಬೇಡಪ್ಪ. ಒಂದೊಂದೇ ಕಳ್ಕೊತ ಬರ್ತಾರ.
ಶಿವ ನುಡಿ ನುಡುತ್ತ ನಾಮಸ್ಮರಣೆ ಮಾಡುತ್ತ ನರ ಹೋಗಿ ಹರ ಆಗ್ಲಕ್ಕೆ ಅಮ್ಮ ನುಡಿ ನುಡಿಗೆಲ್ಲೂ ಕೂಡ ಆ ಅಮ್ಮನ ಶಬ್ದ ಏನು ಬರ್ತಿತ್ತು ಅಕ್ಕ ಮಾದೇವು ಶಿವ 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 ಎಲ್ಲಿ ಹೋಗಿ ಕುಂತರೂ ಶಬ್ದ ಅಕ್ಕ ಮಾದೇವಿ ಏನಂತಿತ್ತು ಶಿವನ ಧ್ಯಾನ ಮಾಡುತ್ತಿದ್ಲು ಶ್ರೋತ್ರಿಯ ಬ್ರಹ್ಮನಿಷ್ಠರಾಗಿರ್ತಕ್ಕಂಥ ಸದ್ಗುರ ಪಾದವನ್ನ ಬಹಳ ಸೊಗಸದಿಂದ ಕೇಳಿಕೊಂಡು ಯಪ್ಪ ನರ ಜನ್ಮವನ್ನ ಬಿಡಿಸು ಹರ ಜನ್ಮಕ್ಕೆ ನನ್ನ ತೊಡಸ್ಕೊಳಪ್ಪ ಅಂತ ಹೇಳಿದ್ಲು. ಇನ್ನೊಂದು ಮಾತು ಬರ್ತದ ಭವ ಬಂಧನವ ಬಿಡಿಸಿ. ಭವ ಅಂತಂದ್ರೆ ಯಾವುದು? ಈಗ ನಾವು ಶಿಕ್ಕೊಂಡಿವಿ ನೋಡ್ರಿ ಸದ್ಯ. ಈಗೇನು ಭವ ಅಂತ ಯಾಕಂತಾರಪ್ಪ ಅಂತಂದ್ರೆ ಈಗ ನಾವ್ ಅದೇ ನೋಡ್ರಿ ಇದ ಭವ ಬಂಧನ. ಮಕ್ಕಳನ್ನ ಬೆಳೆಸಿದೀವಿ, ಲಗ್ನ ಮಾಡಿದೀವಿ, ಅಲ್ಲಿ ಸಿಕ್ಕೊಂಡ್ಬಿಟ್ಟು ನೋಡ್ರಿ ಬಂಧನದೊಳಗ ಆ ಜೀವನ ಪರ್ಯಂತರವಾಗಿನೂ ಕೂಡ ಆ ಬಂಧನದೊಳಗ ಸಿಕ್ಕು ಒದ್ದಾಡ್ತದ. ಅದನ್ನ ಏನ್ ಕೇಳ್ಕೊಂಡಾಳ, ಯಪ್ಪ ನನಗೇನು ಕೊಡು, ಆ ಬಂಧನವನ್ನ ಬಿಡಿಸುವಂತ ಶಕ್ತಿ ಕೊಡಪ್ಪ ನನಗ. ಆ ಭವ ಬಿಡ್ಬೇಕು ನನಗ, ಭವ ಬೇಡ ಕೇಳ್ಕೊಂತಾಳ. ಬಂಧನ ಅಂದ್ರೆ ಇವ್ರು ನಮ್ಮವರು, ಇವ್ರು ನಮ್ಮ ಅಕ್ಕ, ಈಗ ನಮ್ಮವ್ವ, ಈಗ ನಮ್ಮ ತಂಗಿ, ಕಾಕ ದೊಡ್ಡಪ್ಪಗಳು ಅಂತೀವಲ್ಲ, ಅವರು ಬಾಂಧವರು ಭವ ಬಂಧನ ಅಂತ ನೋಡ್ರಿ. ಆ ಬಂಧನವನ್ನ ನನಗ ಬ್ಯಾಡಪ್ಪ, ಭವ ಬಂಧನದೊಳಗ ನನ್ನ ಸಿಲುಕಿಸುದು ಬ್ಯಾಡ ಅಂತ ಕೇಳ್ಕೊಂತಾಳೆ. ಭಕ್ತಿಯ ಬೆಳೆಸಿದೆ. ಭಕ್ತಿ ಅನ್ನತಕ್ಕಂಥದ್ದು ಏನು? ಈಗ ತಿಂಗಳ ಪರ್ಯಂತರವಾಗಿ ಪಂಡಿತ್ ಸದಾಶಿವ ಅಪ್ಪಾಜಿ ಅವರ 25ನೇದ ಪುಣ್ಯಾರಾಧನೆ ನಿಮಿತ್ತವಾಗಿ ಜಾತ್ರಾ ಮಹೋತ್ಸವದಲ್ಲಿ ನಾವು ಈಗೇನು ಇಟ್ಕೊಂಡಿವಿ, ಭಕ್ತಿ ಯಾವುದಿಲ್ಲ. ಶ್ರಾವಣದೊಳಗ ಕಾರ್ಯಕ್ರಮ ಅನ್ನತಕ್ಕಂಥದ್ದು ಮನಸ್ಸಿಗೆ ತೃಪ್ತಿ ಆಗುವಂಗ ಆನಂದ ಆಗುವಂತ ಕಾರ್ಯಕ್ರಮ ಹೋದಿಲ್ರಿ. ಇದಕ್ಕೇನಂತಾರ? ಭಕ್ತಿ ಅಂತಾರ. ಯಪ್ಪ ಭಕ್ತಿ ಎಂದೆನಿಸಿದ ಗುರುವೇ. ಭವಿ ಅಂತಕ್ಕಂಥದ್ದು ಭವಿಗಳಾಗಿರಬಾರ್ದು. ಭವಿ ಅಂತಂದ್ರೆ ಸಿಕ್ಕು ಒದ್ದಾಡ್ತೀವಿ, ಆ ಬಂಧನವನ್ನ ಬಿಡಿಸಪ್ಪ ಅಕ್ಕ ಮಾದೇವಿ. ಬಹಳ ಅನುಕರಣೆಯಿಂದ ತನ್ನ ಅಮೂಲ್ಯವಾಗಿರತಕ್ಕಂಥ ವಚನದಲ್ಲಿ ಬಹಳ ಚಂದ ಕೇಳ್ಕೊಂಡಿದ್ದಾಳೆ. ಅಪ್ನಾರ್ ಹೇಳ್ತಿದ್ರು ಸದಾಶಿವಪ್ಪ, ಯಪ್ಪ ಬಹಳ ತ್ರಾಸ ಆಗೈತ್ ನಮಗ, ನಮ್ಮ ಮನೆಯಾಗಿ ಬಹಳ ಜಗಳ ಆಗ್ತಾರ, ಬಹಳ ನಮಗೊಂದು ಬಹಳ ಹಿಂಸೆ ಆಗತ್ತದ, ಯಾಕೆ ಹಿಂಗಾಕೈತಪ್ಪ ಅಂತ ಕೇಳಿದ್ರು. ಅಂತಾರ ನೋಡಪ್ಪ, ನಾವು ಬಂಧನದೊಳಗ ಸಿಕ್ಕೊಂಡಿವಿ. ಆ ಬಂಧನ ಏನ್ ಮಾಡ್ತೈತಪ್ಪ ಅಂತಂದ್ರೆ ನಮ್ಮನ್ನ ಇಷ್ಟೆಲ್ಲದರೊಳಗ ಸಿಲುಕಿ ನಮ್ಮ ಜೀವನವನ್ನ ಬಹಳ ಅಲ್ಲಲ್ ಕಲ್ಲಲ್ಲಿ ಮಾಡ್ತದಪ್ಪ ಅಂತ ಹೇಳಿದ್ರು. ಶಾಸ್ತ್ರ ಪ್ರಕಾರವಾಗಿನೂ ಕೂಡ ಅಕ್ಕ ಮಾದೇವಿ ವಚನ ಹೇಳಿದ್ರು ಅಪ್ನಾರು. ಅದಕ್ಕೆ ನೋಡ್ರಿ, ವಿರಾಗಿನಾಗಿರ್ತಕ್ಕಂಥ ಚಂದ್ರ ಮಲ್ಲಿಕಾರ್ಜುನ ಕರಕಮಲ ಸಂಜಾತರಾಗಿರ್ತಕ್ಕಂಥ ಅಕ್ಕ ಮಾದೇವಿ ಭವಬಂಧನದೊಳಗೆ ಹೆಂಗ್ ಬಿಟ್ಟಾಳ ನೋಡಪ್ಪ. ನೀವು ಭವಬಂಧನದೊಳಗೆ ಸಿಕ್ಕೊಂಡವರು, ಬ್ಯಾಡ ಅಂದ್ರೆ ಬಿಡುದಿಲ್ಲ. ಅವರು ಹೆಂಗ ಬಿಡ್ತೈತಪ್ಪ ಅಂತಂದ್ರ ನೀವ್ ಎಲ್ಲಿ ಹೋಗ್ಬೇಕು ಹೇಳ್ರಿ?
ಬಂಧನದೊಳಗ ಬಿಡಿಸುವ ಜಗಕ್ಕ ಹೋದ್ರೆ ಮಾತ್ರ ಬಿಡಿಸುವಂತ ಜಗಕ್ಕೆ ಹೋಗ್ಬೇಕು. ಅಲ್ಲಿ ಹೋದಾಗ ಮಾತ್ರ ನಮಗ ಬಂಧನೂ ಬರುದಿಲ್ಲ, ನರ ಹೋಗಿ ಹರನೂ ಹಾಕಿವಿ. ಪ್ರಪಂಚದಲ್ಲಿದ್ದೂ ಕೂಡ ಪರಮಾರ್ಥವನ್ನ ಸೋಮಲಾಂಬೆಯು ಸೋಮರೆಡ್ಡಿ ಅವರು ಅದರಾಗಿದ್ರು ಕೂಡ ಕುಂಬಾರ ಹುಳ ಹೆಂಗಿರ್ತದ, ಕಟ್ಟಿಗೆ ಆಗಿದ್ದೂ ಕೂಡ ಅದರ ಸವಕ್ಕೆ, ಅದರ ಭೋಗ, ಅದರ ಭಾಗ್ಯ ಕಂಡುಕೊಂಡಿತ್ತದು ಕುಂಬಾರ ಹುಳ. ಕಮಲದ ಹೂವು ನೋಡಿದ್ರ ಅಷ್ಟು ಸುಗಂಧದ ವಾಸನೆ. ಆ ಹೂವು ಅನ್ನತಕ್ಕಂಥದ್ದು ನೋಡಿದ್ರೆ ಮನಸ್ಸು ಆನಂದ ಆಗುತ್ತಿತ್ತು. ಎಲ್ಲಿತ್ತದು? ಕೆಸರಿನಾಗಿತ್ತು. ಕೆಸರಿನಾಗಿದ್ದನ ಕೂಡ ಸಾಧನ ಮಾಡುತ್ತದು. ಶಿವ ಯಪ್ಪ, ಇದನ್ನ ಕೆಸರವನ್ನ ಬಿಟ್ಟು ನನ್ನ ಯಾವಾಗ ಹೊರ ಕಳಿಸ್ತೇಪ್ಪ. ಹೂವ ಜಡವಾದ ವಸ್ತು, ಅದು ಆ ವಸ್ತು ಕೇಳತದ. ಮತ್ತ ನಾವು ನೀವು ಮಾನವರಾಗಿ ತಿಳುವಳಿಕೆ ಇದ್ದು ಬುದ್ಧಿ ಇದ್ದೂ ಕೂಡ ಈ ಬಂಧನದೊಳಗ ಸಿಕ್ಕಿ ಎಷ್ಟು ಒದ್ದಾಡ್ತೀವಿ. ಅದ ಒದ್ದಾಡಬಾರದಂತ ಇವತ್ತಿನ ವಿಷಯದಲ್ಲಿ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ಅದಕ್ಕೆ ಅಕ್ಕ ಮಹಾದೇವಿ ತನ್ನ ವಚನದಲ್ಲೇ ಪ್ರಥಮ ಅಂತಕ್ಕಂಥದ್ದು ವಚನದಲ್ಲಿನೂ ಕೂಡ ಉದ್ಧಾರ ಆಗಬೇಕು, ಬಂಧನ ಬಿಡಿಸ್ಕೋಬೇಕು, ಭಕ್ತಿಯನ್ನು ಅನಿಸ್ಕೋಬೇಕು. ಆಕೆ ಮಾತು ಕೇಳಿಬಿಟ್ರೆ ಎಷ್ಟು ಆನಂದ ಆಗ್ತದೆ ನೋಡಿ. ಈ ಪ್ರಕಾರವಾಗಿಯೂ ಕೂಡ ಸೋಮಲಾಂಬೆಯು ಹೆತ್ತು 9 ತಿಂಗಳು, ಈಗ 9 ತಿಂಗಳು ಹೊತ್ತು, ಈಗ ದಿವಸ 9 ತಿಂಗಳಿಗೆ ಬಂದಾವ. ಎಷ್ಟು ಶ್ರಮ ಕೊಟ್ಲು ಸೋಮಲಾಂಬಿ ಅಮ್ಮ. ಒಂದು ಜೀವ ಸತ್ತ ಈ ಭೂಮಿಗೆ ಬರ್ಬೇಕಪ್ಪ ಅಂತಂದ್ರೆ ಎಷ್ಟು ಕಷ್ಟ ಅದ. ಎಷ್ಟು ಜೀವದಲ್ಲಿ ಒಂದು ಜೀವ ಬರ್ಬೇಕಪ್ಪ ಅಂತಂದ್ರ ಬಹಳ ಕಷ್ಟ ಅದ. ಕೊಡದನ ಕುಂಬಳಕಾಯಿ ತೆಗಿಬೇಕಂತಂದ್ರೆ ಎಷ್ಟು ಕಷ್ಟ ಐತೆ ಅಂತ್ರಿ ನೀವು. ಹಂಗ ಪರಮಾತ್ಮ ಎಷ್ಟು ನಮ್ಮನ್ನ ಕಾಯ್ತಾನ, ಎಷ್ಟು ನಮಗ ಹೊತ್ತು ಹೊಂಟ್ರೂ ಕೂಡ ನಮ್ಮನ್ನ ಅಂಗೈಯ ಹಿಡಿದನ ಪರಮಾತ್ಮ. ಏನ ಒಂದು ಬಂತಪ್ಪ ಸಮಯ ಅಂತಂದ್ರ ಮರೆತು ಬಿಡ್ತೀವಿ ನಾವು, ದೇವ್ರನ್ನ ಮರೆತು ಬಿಡ್ತೀವಿ. ಪರಮಾತ್ಮನ ಎಲ್ಲಿದಾನಂತೂ ಗೊತ್ತಿಲ್ಲ, ಇಲ್ಲೇದಾನಂತೂ ಗೊತ್ತಿಲ್ಲ. ಸದಾ ಕಾಲ ಆ ಯಾವ ಶ್ರೀಶೈಲ ಮಲ್ಲಿಕಾರ್ಜುನನ್ನ ನಾಮಸ್ಮರಣೆ ಮಾಡುತ್ತಾ ಆ ಯಮ್ಮ ಸೋಮಲಾಂಬೆ ತಾಯಿಯವರು, ಯಪ್ಪ ನಿನ್ನ ಆಶೀರ್ವಾದದಿಂದ ಕೊಟ್ಟಿದೀಯ. ಹೆಣ್ಣು ಮಗು ಆಗ್ಲಿ ಒಂದು ಗಂಡು ಮಗು ಆಗ್ಲಿ ಸಂಸ್ಕಾರವಂತ ಇದ್ದ ನನಗ ಒಂದು ಖುಷಿನೂ ಕೊಡಪ್ಪ ಅಂತ ಬೇಡ್ಕೋತಾಳ ಮಗನಿಗೆ. ಕೊಡ್ತೀಯಪ್ಪ, ಜಗತ್ತು ಬೆಳಕು ಹಂತದ ಕೊಡು. ಈಗ ವಸ್ತುವಿಗೆ ಎಷ್ಟು ಬೆಲೆ ಇರ್ತೈತಿ ಹೇಳಿ, ಬಂಗಾರಕ್ಕೆ ಎಷ್ಟು ಬೆಲೆ ಅದ. ಬಂಗಾರ ಇದ್ದಪ್ಪ ಅಂತಂದ್ರೆ ಅದಕ್ಕೆ ಎಷ್ಟು ಒತ್ತು ಕೊಡ್ತೀವಿ, ಅದನ್ನ ಏನ್ ಇಡ್ತೀವಪ್ಪ, ತಿಜ್ರಾಗಿ ಇಡ್ತೀವಿ. ಯಾರ ಓದಿದಾರ ಕಳ್ಕೊಂಡೇವಿ. ಆ ಬಂಗಾರ ಮ್ಯಾಗ ಎಷ್ಟು ಪ್ರೇಮ ಅದ. ಆ ಸೋಮಲಾಂಬೆ ತಾಯಿನೂ ಕೂಡ ಬಂಗಾರದ ಅದ್ರ ಮ್ಯಾಗ ಪ್ರೇಮ ಇದ್ದಷ್ಟ ಆ ಖುಷಿಗೆ ಪ್ರೇಮದ ನೋಡು. ಯಪ್ಪ ಈ ಜಗತ್ತವನ್ನ ಬೆಳಕು ಅಂತ ನನಗ ಖುಷಿನೂ ಕೊಡಪ್ಪ ತಂದೆ ಬೇಡ್ಕೊತಾಳ. ತುಂಬಿದು ದಿವಸ 9 ತಿಂಗಳು ಆಗೋಯಪ್ಪ. 9 ತಿಂಗಳು ಆಗೋ ಅಂತ ಹೋಗಿ ಶ್ರೀಶೈಲ ಗುಡ್ಡಕ್ಕೆ ಹೋದ್ರು ದಂಪತಿಗಳ ಕೂಡಿ.
ಮತ್ತೆ ಇನ್ನೊಮ್ಮೆ ಹೋಗಿ ದರ್ಶನ ತಗೊಂಡ್ ಬರೋಣ್ರಿ ಅಂತೇಳಿ ತಮ್ಮ ಪತಿದೇವ್ರನ್ನ ಕರ್ಕೊಂಡು ಪಾದಯಾತ್ರೆ ಹೊಂಟ್ರು. ತುಂಬಿದ ಹೆಣ್ಮಗಳು ಶಿವಶರಣಿಯಾಗಿರ್ತಕ್ಕಂಥ ಹೇಮರೆಡ್ಡಿಯ ಮಲ್ಲಮ್ಮ ಶಿಶು ಗರ್ಭವತಿ ಹೊಟ್ಟೆ ಗರ್ಭದಲ್ಲಿ ಕುಂತು ಹೇಳ್ತಾಳ, ತಾಯಿಗೆ ಶಬ್ದ ಬೀಳ್ತಿತ್ತಂತೆ. ಶಬ್ದ ಏನಂತ ಬೀಳ್ತಿತ್ತು ತಾಯಿಗೆ ಶಬ್ದ ಕಿವಿ ಒಳಗ, ಅಡಿಗೇಶ್ವರ ಮಡಿಗೇಶ್ವರ, ಅಡಿಗೇಶ್ವರ ಮಡಿಗೇಶ್ವರ, ಮಲ್ಲಿಕಾರ್ಜುನ ಉಗೆ ಉಗೆ ಅಂತ ಆ ಶಬ್ದ ಸೋಮಲಾಂಬ ತಾಯಿ ಒಳಗ ಕಿವಿ ಒಳಗ ಶಬ್ದ ಬೀಳ್ತಿತ್ತ ನೋಡ್ರಿ. ಯಪ್ಪ ಶಿವ ಶಿವ, ನಿನ್ನ ಹತ್ರ ಎಷ್ಟು ಶಕ್ತಿ ಐತಿ ಯಪ್ಪ. ಹಿಂದೆ ನೋಡಿದೆ ನನಗೆ ಶಬ್ದ ಕೇಳಿರ್ಲಿಲ್ಲ, ಇತ್ತಾಗ ನೋಡಿದ ನನ್ನ ಶಬ್ದ ಯಾರು ಇಲ್ಲಿ ಮಂದಿ ಇಲ್ಲ, ನಿನ್ನ ಶಬ್ದ ಬರ್ತಾವಪ್ಪ ಅಂತಂದ್ರ ನನ್ನ ಶಿಶುವಿನ ಶಬ್ದಪ್ಪ ಯಪ್ಪ ಅಂತ ಅಷ್ಟ ಅನುಕರಣೆದಿಂದ ಕೇಳ್ಕೊಂತಾಳ. ಅವ್ರ ಪತಿದೇವ್ರಿಗೆ ಹೇಳಿದ್ಲು, ಆ ಶಬ್ದ ಕೇಳ್ತೈತಿ ಅಂದ್ರೆ ನಿಮಗಂದ್ಲು. ಇಲ್ಲ ಅಂತ ಸೋಮರೆಡ್ಡಿ ಅವರು, ಇಲ್ಲಲ್ಲ ನನಗೆ ಕೇಳೋದ್ಲು. ಎಲ್ಲಿ ಕೇಳ್ತೈತಿ ಅಂದ. ಇಲ್ಲೇ ಐತಿ ನೋಡ್ರಿ, ನಮ್ಮ ಹಿಂದಾಗ, ನಮ್ಮಲ್ಲೇ ಅದ, ನಮ್ಮ ಬೆಟ್ಟ ಹಿಂದಾಗ ಮಲ್ಲಿಕಾರ್ಜುನ ನಮ್ಮ ಹಿಂದಾಗ ನೋಡ್ರಿ ಅಂದ್ಲು. ಹೋಗಿ ಸುಮ್ಮನೆ ಧ್ಯಾನ ಮಾಡ್ಕೊತ ಕುಂತರು. ಒಂದು ಗಿಡದ ನೆರಳಿಗೆ ಆಯಾಸ ಆತು. ಗಿಡದ ನೆರಳಿಗೆ ಹೋಗಿ ಕುಂತರು. ನೀರಿನ ದಾಹ ಆತು. ಯಪ್ಪ ನೀರು ನೀರು ಯಾವಾಗ ಬೇಕ್ರಿ? ನೀರು ಸಂಕಟ ಆಗುವಾಗ ನೀರು ಬೇಕಾಗುತ್ತದ. ತುಂಬಿದ ಹೆಣ್ಮಗಳು ಪಾದಯಾತ್ರೆ ಹೊಂಟಾಳ. ಕುಡ್ದಾಗ ನೀರನ್ನ ಕತ್ತಿದ್ಲು. ಯಪ್ಪ ನೀರು ಬೇಕತ್ತ ಗುರುದೇವ. ಸೋಮಲಾಂಬೆ ನೀರು ದಾಹಾದ ನೀರು ಬೇಕಂತ ಯಪ್ಪ ಅನ್ಕೊಂತ ಅಕ್ಕಾಡಿತ ನೋಡ್ಬಿಡದನ. ಮುಪ್ಪಾದ ಮುದುಕಾಗಿ ಕೈಯಾಗ ಬಡ್ಗಿ ಹಿಡ್ಕೊಂಡು ಬಗಲಾಗ ತತ್ರಾಗಿ ಹಾಕೊಂಡು ಮೇಯಾಗಿ ನಲ್ವಿ ನೋಡುವಂಗಿಲ್ಲ ಹಂಗಿತ್ತು ಅಂತವರಿ. ಶಿವ ಶಿವ ಬಂದ್ರು. ನಿಮಗೇನು ಬೇಕಪ್ಪ ಅಂತ ಕೇಳಿದ್ರು. ಯಪ್ಪ ನೀರು ಬೇಕಾಗ್ಯಾವ, ನೀರು ದಾಹ ಆಗ್ಯದ. ಬಂದು ನೀರು ಕೊಟ್ಟ. ನೀರು ಸ್ವೀಕಾರ ಮಾಡಿದ್ಲು. ಮತ್ತ ಆನಂದ ತಾಯಿಗೆ. ಯಾಕಂತಂದ್ರ ಮತ್ತೆ ದರ್ಶನ ತಗೊಂಡು ಮಲ್ಲಿಕಾರ್ಜುನ ದರ್ಶನ ತಗೊಂಡು ಹೋಗಿ ಜನ್ಮ ಕೊಡ್ಬೇಕಂತ ಆ ತಾಯಿದು. ಹೋಗಿ ಕುಂತರು. ಹೋಗಪ್ಪ ನಡ್ಕೊಂತ ಹೋಗಿ ಬಂತು. ಗುಡ್ಡು ಬಂತು. ಮಲ್ಲಿಕಾರ್ಜುನ ತಥಾಸ್ತತ್ ನಿಂತಿದ್ರು. ಬಹಳ ಆನಂದ ಆತು. ಯಪ್ಪ ಪರಮಾತ್ಮ, ಓ ಭಗವಂತ, ಯಪ್ಪ ನಿನ್ನ ಹತ್ರ ಎಷ್ಟು ಶಕ್ತಿ ಐತೆಪ್ಪ. ಇಡೀ ಜಗತ್ತಿನೊಳಗ 80 ಲಕ್ಷ ಜೀವರಾಶಿಗಳನ್ನು ಕೂಡ ನೀ ಪ್ರಾಣದಾನ ಮಾಡಿಯಪ್ಪ. ನೀ ಎಂಥ ದೊಡ್ಡವಪ್ಪ ಪರಮಾತ್ಮ. ಒಂದು ಹುಲ್ಲು ಕಟ್ಟಿ ಅಗಲಾಡಬೇಕು ಅಂತಂದ್ರ ನಿನ್ನ ಆಶೀರ್ವಾದ ಬೇಕ ನನ್ನ ತಂದೆ. ಹೊಡೆದು ಎಷ್ಟು ಮಂದಿ ಬರ್ತಾರಪ್ಪ ನಿನ್ನ ದರ್ಶನಕ್ಕೆ. ಎಲ್ಲಾರನ್ನೂ ಕಾಯ್ತಿಯಲ್ಲಪ್ಪ ನೀನು. ಮಲ್ಲಿಕಾರ್ಜುನನ ಬೇಡ್ಕೊಂತ ಹೋಗಿ ಕುಂತು ನಮಸ್ಕಾರಗಳೆಲ್ಲ ಮಾಡಿದ್ರು. ಶುಭ ಮುಹೂರ್ತ ನೋಡ್ತಾಳ. ಯಪ್ಪ ಶುಭ ಮುಹೂರ್ತ ಎಂದದ ಅಂತ ಕೇಳಿದ್ರು. ಶುಭ ಮುಹೂರ್ತ ಎಂದದ ಯಪ್ಪ? 9 ತಿಂಗಳು ಮುಗಿದು ಯಪ್ಪ ಅಂತ ಕೇಳ್ತಾರ. ಆ ತಳೆವ ನೀವು ಪ್ರಸಾದ ತಗೋರಿ, ಸ್ವೀಕಾರ ಮಾಡಿ, ದರ್ಶನ ತಗೋರಿ, ಆರಾಮ ವಿಶ್ರಾಂತಿ ತಗೋತೀವತ್ತೀರ್ರಿ. ಬೆಳಿಗ್ಗೆ ನೀವು ದಯಮಾಡಿಸ್ರಿ ಅಂತ ಹೇಳಿದ್ರು. ಕುಂತ್ರವತ್ತು ದಂಪತಿಗಳು ಬಡತಾಣದೊಳಗ ಬಂದಿದ್ರು, ನೊಂದಿದ್ರು. ಯಪ್ಪ ಎಷ್ಟು ಕಷ್ಟ ಪಟ್ಟಿದ್ದೀವಿ, ನಮ್ಮ ಕಷ್ಟ ಇನ್ನೊಬ್ಬರಿಗೆ ಬರಬಾರ್ದು ಅಂತೀವಿ ನಾವು.
ಈಗ ಏನೋ ಒಂದು ಬಡತನದೊಳಗೆ ಕಷ್ಟ ಇರ್ತದ, ಯಪ್ಪ ನಮ್ಮ ಕಷ್ಟ ಇನ್ನೊಬ್ಬರಿಗೆ ಕೊಡಬೇಡಪ್ಪ. ಎಂಥ ವೈರಿ ಅದ ಅಂದ್ರೂ ಅವ್ರಿಗೆ ಕಷ್ಟ ಕೊಡಬೇಡಪ್ಪ, ನಾವು ಬಿಡ್ಕೊಂತೀವಿ. ಆ ತಾಯಿ ಅಂತ ಕಷ್ಟ ಪಟ್ಟು ಆ ಯಾವ ಮಲ್ಲಿಕಾರ್ಜುನ ಬೆನ್ನಿಗೆ ಬಿದ್ದು ಏನೇನು ಕಂಡು ಹೇಳ್ರಿ. ಸುಮಲಾಂಬೆ ಸೋಮರೆಡ್ಡಿ ಅವರು ಎಂತ ಒಳ್ಳೆ ಜನ ಹುಡುಕೊಂಡ್ರು. ಅದಕ್ಕೆ ನೋಡ್ರಿ, ಶರಣ್ರಿ ಜಗತ್ತಿನೊಳಗೆ ಅವತರಿಸ್ಬೇಕಪ್ಪ ಅಂತಂದ್ರ ಬಹಳ ಪುಣ್ಯ ಬೇಕು. ಶಿವಾನಂದ ಅಜ್ಜ ಅವರು ಸೋತ್ರಿಯ ಬ್ರಹ್ಮನಿಷ್ಠರಾಗಿರತಕ್ಕಂಥ, ಜಗತ್ತಿನಲ್ಲಿ ಮೂಲೆ ಮೂಲೆಯಲ್ಲೂ ಕೂಡ ಲಕ್ಷಾನು ಗಂಟ್ಲೆ ಮಠ, ಸಿದ್ಧಾರೂಢಪ್ಪರವರ ಲಕ್ಷಾನು ಗಂಟ್ಲೆ ಮಠ. ಅವರು ಶರಣರು ಹೋದಿಲ್ಲ. ಅವ್ರು ಹೆಂಗ ಅವತಾರಿಗಳಾಗಿ ಬಂದಿರ್ತಾರಪ್ಪ ಅಂತಂದ್ರ ಬಹಳ ಕಷ್ಟಪಟ್ಟ ಅವತಾರಿಗಳಾಗಿ ಬಂದಿರ್ತಾರ. ಅವರು ಜಗತ್ತು ಉದ್ಧಾರ ಆಗ್ಬೇಕಲ್ರಿ. ಜಗತ್ತಿನೊಳಗೆ ಏನು ನಡೆದಿರ್ತದ ಅದನ್ನೆಲ್ಲವನ್ನ ಅವರು ಹೊಡೆದೋಡಿಸ್ಬೇಕು. ಜಗತ್ ಮಿಥ್ಯ, ಬ್ರಹ್ಮ ಸತ್ಯ ಅನ್ನತಕ್ಕಂಥದ್ದು ಅವ್ರು ತೋರಿಸ್ಬೇಕಲ್ರಿ. ಜಗತ್ತಿನೊಳಗ ಶರಣರದ ಕೆಲಸ ಬಾಳ ಇರ್ತದ, ಅಮೂಲ್ಯವಾಗಿರ್ತಕ್ಕಂಥದ್ದು ಇರ್ತದ. ಈ ಪ್ರಕಾರವಾಗಿ ಅವರು ಸೋಮಲಾಂಬೆ ಅವರು ಸೋಮರೆಡ್ಡಿ ಅವರು ದಂಪತಿಗಳು ಮುಂಜಾನೆ ಸ್ನಾನ ಪೂಜೆ ಮಾಡಿಕೊಂಡ್ರು. ನಮಸ್ಕಾರಗಳನ್ನ ಮಾಡಿ ಗುರುವಿನ ಆಶೀರ್ವಾದ ತಗೊಂಡು ಶಿವಪುರಕ್ಕೆ ಹೊಂಟ್ರು. ಶಿವಪುರಕ್ಕೆ ಹೋಗಿ ಅಮ್ಮಗೆ ದಿವಸ ಆಗಿದ್ದು ಶುಭ ಮುಹೂರ್ತ ಹೇಳಿದ್ರು. ಯವ್ವ, ನೀ ಏನು ಶುಭ ಮುಹೂರ್ತ ಬೇಕ್ತಿಯಲ್ಲ ಅಂತ ಸಮಯದೊಳಗನ ಅವತಾರ ಆಗತ್ತದ. ಅದ ಸಮಯಕ್ಕನ ಈ ಭೂಲೋಕಕ್ಕೆ ಬರ್ತಾಳ. ಜಗತ್ತಿನೊಳಗ ವ್ಯತ್ಯಾಸಗಳು ಹೊಂದ ಶಿಶು ಬರ್ತದ, ಚಿಂತೆ ಮಾಡಬೇಡವ ಅಂದ್ರು. ಯಪ್ಪ, ಎಲ್ಲ ಕಷ್ಟ, ಈಗ ನಾವು ಕಷ್ಟಪಟ್ಟಿವಲ್ಲ ಅಂಥವ್ರಿಗೆಲ್ಲಾರ್ದು ಕಷ್ಟವನ್ನು ಪರಿಹಾರ ಮಾಡುವಂಥ ಶಿಶುವಿನ ಕೊಡಿಯಪ್ಪ ಅಂದ್ರು. ಮಹಾತಾಯಿ ಅಂದ್ರು. ಹೋಗಿ ಕುಂತರು, ಧ್ಯಾನ ಮಾಡುತ್ತಾ ಗುರುವಿನ ಸ್ಮರಣ ಮಾಡುತ್ತಾ ಆತ್ಮದೇವ ವಚನವನ್ನ ನೆನಪಿಸ್ಕೊಂಡ್ರಲ್ಲ, ಹೇಳಿದ್ದಲ್ರಿ. ಆತ್ಮದೇವಿ ವಚನ ನೆನಪಿಸಿಕೊಂಡ್ರು. ಯಪ್ಪ ಮಲ್ಲಿಕಾರ್ಜುನ, ನರ ಜನ್ಮವನ್ನೇ ತೊಡೆದು ಹರ ಜನ್ಮವನ್ನು ಆದಂತ ಶಿವ ಶರಣಿಯಾಗಿರ್ತಕ್ಕಂಥ ಅಕ್ಕಮಹಾದೇವಿ, ಈ ಜಗತ್ತಿನೊಳ ಅವತಾರಿಯಾಗಿ ಬಂದಂತ ಎಂತ ಮಹಾಶಿವ ಶರಣಿ. ಗುಡ್ಡಾಪುರ ದಾನಮ್ಮ ಶಿವಶರಣಿ ಹೋದಿಲ್ಲ. ಎಲ್ಲರೂ ಕಷ್ಟ ಪರಿಹಾರ ಮಾಡಿ ಕಲ್ಲು ಬಸವಣ್ಣನ ಕಬ್ಬು ತಿನ್ನಿಸಿದ್ಲು. ಇಟಗಿ ಭೀಮಾಂಬಿಕಾ ತಾಯಿ ಒಣಗಿದು ಕೊಟ್ಟಿತ್ತು, ಜಾಲಿ ಕೊಟ್ಟು ಒಣಗಿದು ಕೊಟ್ಟಿತ್ತು. ಅಲ್ಲಿ ಅವರ ಮನೆ ಬಾಜುನ ಒಂದ ಮನೆ ಇತ್ತು. ನಿಮ್ಮದು ಎಷ್ಟು ಶಕ್ತಿ ಹೇಳ್ತಾರ, ಭೀಮಮ್ಮ ತಾಯಿ ಶಕ್ತಿ ಬಹಳ ಅದ, ಬಹಳ ಅದ್ಭುತವಾಗಿರ್ತಕ್ಕಂಥ ವಾಣಿ ಹೇಳ್ತಾಳ. ನಿಮ್ಮದು ಹೇಳ್ತಾರಲ್ರಿ, ನಿಮ್ಗೊಂದು ಕೇಳ್ತೀವಿ, ನೀವು ಅದನ್ನ ನಮಗ ಪ್ರತಿ ಅದನ್ನ ಹೇಳ್ಕೊಡ್ರಿ ಅಂತಂದ್ರು. ಸೀರಪ್ಪ ಅವನ ಹೆಸರು. ಏನಪ್ಪ, ಏನ್ ಹೇಳ್ಬೇಕು ಹೇಳು ಅಲ್ರಿ. ನೀವು ಶಕ್ತಿ ತೋರಿಸ್ಬೇಕಲ್ಲ, ಜಗತ್ತಿನೊಳಗ ವ್ಯತ್ಯಾಸ ಉಳಿಬೇಕಲ್ಲ, ಅಂತವ್ರು ಇರ್ತಾರ. ಶರಣರಿಗೆ ಬಹಳ ಪರಿಬರಿಂದ ಕಾಣೋರು ಇರ್ತಾರ. ಅವ್ರ ಶಕ್ತಿ ಹೊರಗೆ ಬರ್ಬೇಕು ಹೆಂಗ ಅಂದ್ರು. ಏನಪ್ಪ ಅಂತ ಕೇಳಿದ್ರು. ನೋಡ್ರಿ, ಒಣಗಿದ ಜಾಲಿ ಬಾಟ್ಟಿ ಅದ, ಆ ಜಾಲಿ ಬಾಟ್ಟಿ ಒಣಗಿದ್ದನ್ನ ಚಿಗಿಬೇಕು ನೋಡ್ರಿ ಅಂತ ಹೇಳಿದವ.
ಯಪ್ಪ ಧರ್ಮದನ ಗುರುವಿನ ನಂಬಿದವರು ಶರಣರು ಗುರುವಿನ ನಂಬಿದವರು ಆತಾಳಪ್ಪ ಅಂತೇಳಿ ಅದು ಚಿಗಿಬೇಕೇನಪ್ಪ ಅದು ಚಿಗಿಬೇಕು ನೋಡ್ರಿ ಅವ. ಯಾಕಂತಂದ್ರ ನಿಮ್ಮದು ಬಹಳ ಕೇಳಕತ್ತೇವಿ. ಜಗತ್ತಿನಲ್ಲಿ ತಿಗಿ ಭೀಮಮ್ಮಂದು ಶಕ್ತಿ ಬಹಳ ಅದ. ಬಹುರೋಗ ಕಳಿತಾಳ. ಮೇಲಾಗಿ ಬಂದವ್ರ ಕಷ್ಟವನ್ನ ಪರಿಹಾರ ಮಾಡ್ತಾಳ. ಸಂಗಡಿ ಉಂಡ ಸಂಕಟ ಕಳ್ಕೊಂಡು ಹೋಗ್ತಾರ. ಬಾಳ ಹೇಳ್ತಾರ ಇದನ್ನ ಮಾಡ್ಯವನೇನಂತ ಹೇಳಿದ್ರು. ಆತೆಪ್ಪ ಅಂತೇಳಿ ತಾಣ ಹೋಗಿ ನೀರ್ ಹಾಕಿದ್ರೆ ಚಿಗಿತೈತೆ ಅಂತ ಹೇಳಿದ್ಲ ಅಂದ್ರ ತಾಣ ಹೋಗಿ ಹಾಕ್ಲಿ ನೀರ್ ಹಾಕಿ ಭೀಮಮ್ಮ ತಾಯಿ. ಯಪ್ಪ ಬೆಳಿಗ್ಗೆ ಎದ್ದು ಬಾ ಆಗ್ಲಿಕ್ಕೆ ಒಂದ್ ಚರಿಗೆ ನೀರ್ ತಗೊಂಡ್ ಬಾ, ಹೋದ್ ದಿನ ನೀನ ಹಾಕೈತೆ ಅಂದ. ಇದೆ ಹೆಂಗ್ ಸಾಧ್ಯವ ಅಂದವ. ಹೋಗಿ ಹಾಕು, ಯಾಕಂದ್ರೆ ಚಿಗುದು ನೋಡೋಣ ಅಂದ್ಲು. ದಿನ ಹೋಗಿ ಒಂದ 10-11 ದಿನ ಒಂಚರಿಗೆ ನೀರು ಹೋಗಿ ಹಾಕಿದ ಆ ಬಟ್ಟೆ ಒಣಗಿದ ಬಟ್ಟೆ ಒಂದ ಗುದ್ದಿ ಹಗ್ಗದ ದಪ್ಪತ್ತಷ್ಟು ಇಷ್ಟು ದಪ್ಪಿತ್ತದ ಹೊಡ್ಡ. ಅದ ನೀರು ಹೆಂಗೆಂಗ ಹಾಕ್ದಲ್ಲ ಗಿಡ ಬೆಳೆದು ಹೆಮ್ಮನ ಮಾತತ್ ನೋಡ್ರಿ.